ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 10 ನಿಮಿಷದಲ್ಲಿ ಗರಿಗರಿಯಾಗಿ ರುಚಿಯಾಗಿ ಆಗುವಂತಹ ಸೇವ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾನಿಲ್ಲಿ ಮಾಡಲಿಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೇನೆ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್. ಇಲ್ಲಿ ಒಂದು ಬೌಲಿಗೆ 2 ಕಪ್ಪಷ್ಟು ಜರಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ನಾನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಲರಿಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ. ಇದನ್ನು ಮಾಡಲಿಕ್ಕೆ ತುಂಬಾ ಸುಲಭ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಅಕ್ಕಿ ಹಿಟ್ಟಾಗಲಿ ಅಥವಾ ಸೋಡಾ ಮಾವಾಗಲಿ ಹಾಕ್ತಾಯಿಲ್ಲ. ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಹಿಟ್ಟು ಸಾಫ್ಟ್ ಆಗಬೇಕು, ಆ ಥರ ಸ್ವಲ್ಪ ನೀರನ್ನು ಹಾಕಿ ರೆಡಿ ಮಾಡಿಕೊಳ್ಬೇಕು. ನೀವಿಲ್ಲಿ ಒಮ್ಮೆಲೇ ನೀರು ಹಾಕ್ಕೊಳ್ಬಾರ್ದು, ಅದನ್ನು ನೋಡಿಕೊಂಡು ಮಾಡಬೇಕು. ನೋಡಿ, ಈ ಥರ ಸಾಫ್ಟ್ ಆಗಿರಬೇಕು. ರೆಡಿಯಾಗಿದೆ. ಇಲ್ಲಿ ನನ್ನ ಹತ್ರ ಸೇವ್ ಮೋಲ್ಡ್ ಇದೆ. ಇದಕ್ಕೆ ಒಳಗಡೆಯಿಂದ ಆಯಿಲನ್ನು ಗ್ರೀಸ್ ಮಾಡಿಕೊಳ್ಬೇಕು. ಆಯಿಲನ್ನು ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಆಯಿಲನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ. ಅಷ್ಟೊತ್ತಿಗೆ ಗ್ಯಾಸಲ್ಲಿ ಪ್ಯಾನನ್ನು ಬಿಸಿ ಮಾಡಿ, ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಬೇಕು. ಸೇವ್ ಮಾಡಲಿಕ್ಕೆ ಬೇಕಾದಷ್ಟು ಆಯಿಲನ್ನು ಹಾಕಿ, ಆಯಿಲ್ ಬಿಸಿಯಾಗುವವರೆಗೆ ನಾವು ಈ ಮೋಲ್ಡಿಗೆ ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಕೈಯಲ್ಲೇ ಹಿಟ್ಟನ್ನು ಹಾಕ್ಕೊಳ್ತಿದ್ದೇನೆ, ನೀವು ಬೇಕಾದರೆ ಸ್ಪೂನಲ್ಲಿ ಹಾಕ್ಕೊಳ್ಬೋದು. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಇದನ್ನು ನಾವು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತರೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೋ ಅಥವಾ ಏನಾದರೂ ಚಾಟ್ಸ್ ಮಾಡಿಕೊಂಡ್ರೆ ಅದರ ಮೇಲೆ ಸೇವ್ ಹಾಕಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು. ಇದು ನಾವು ಈ ಥರ ರೌಂಡಲ್ಲಿ ಮಾಡ್ಕೊಂಡಿದ್ದೇನೆ. ಸೊ ಇದು ಕಲರ್ ಚೇಂಜ್ ಆಗುವವರೆಗೂ ನಾವು ಬೇಯಿಸ್ಕೊಳ್ಬೇಕು. ಹಾಗೆ ನೋಡಿ, ಈ ಥರ ಪ್ರೆಸ್ ಮಾಡಬೇಕು. ಕೆಲವರಿಗೆ ಪ್ರೆಸ್ ಮಾಡಲಿಕ್ಕೆ ಕಷ್ಟ ಆದರೆ ಸ್ವಲ್ಪ ಸ್ಲೋ, ನಿಧಾನವಾಗಿ, ರೌಂಡ್ ಶೇಪೇ ಬೇಕಂತಿಲ್ಲ, ನಾರ್ಮಲಿ ಯಾವ ಶೇಪಲ್ಲೂ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆದ ಕೂಡಲೇ ಇದನ್ನು ನಾವು ತೆಗಿಬಹುದು. ಇದನ್ನು ಬೇಕಾದರೆ ನಾವು ಸ್ಕೂಲಲ್ಲಿ ಸ್ನ್ಯಾಕ್ಸ್ ಕೊಡ್ತೇವಲ್ಲ, ಅದಕ್ಕೂ ಬೇಕಾದರೆ ಕೊಡ್ಬೋದು. ಯಾಕಂದರೆ ಇದನ್ನು ಅಷ್ಟೇನು ಆಯಿಲಿ ಆಗಿರಲ್ಲ. ಸೊ ಅದನ್ನು ಹಾಕಿ ಕೊಡ್ಬೋದು ಮಕ್ಕಳಿಗೆ. ಹಾಗೆ ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ನಾವೊಂದು 2 ವೀಕ್ಸ್ ತನಕ ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರ್ತದೆ. ಹಾಗೆ ಇದೇನು ಬೇಕಾದರೆ 1 kgಯಷ್ಟು ಕೆಲವರು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ, ಇಷ್ಟು ಕ್ರಿಸ್ಪಿ ಬರ್ತದೆ. ನೋಡಿ, ಇಷ್ಟು ಕ್ರಿಸ್ಪಿ, ಇಷ್ಟು ಟೇಸ್ಟಿಯಾಗಿ ಬರ್ತದೆ. ಹಾಗೆ ಇದಕ್ಕೆ ನಾನಿಲ್ಲಿ ಕರಿಬೇವನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ನೆಲಕಡಲೆನೂ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಿಕೊಂಡು ಪ್ಲೇನ್ ಆಗಿ ಮಾಡ್ಕೊಳ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಸಾಯಿ ಸ್ಫೂರ್ತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಸಾಯಿ ಸ್ಫೂರ್ತಿ.